ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಬುಧವಾರ ನಿಫ್ಟಿ ಫಿಫ್ಟಿ ಒಳಗೆ 2 ಟ್ರೇಡ್ ಡೈಲಿ ಮಾಡ್ತೇನೆ. ಬಟ್ ಇವತ್ತು 1 ಟ್ರೇಡ್ ಎಕ್ಸ್ಟ್ರಾ ಮಾಡಿದೆ. ಯಾಕಂದ್ರೆ ಫಸ್ಟ್ ಟ್ರೇಡ್ನಿಂದ ಪುಟ್ ಸೈಡ್ ಪ್ಲ್ಯಾನ್ ಮಾಡಿ ಟ್ರೇಡ್ ಮಾಡಿದ್ದೆ, ಅದು ಪ್ರಾಫಿಟ್ ಆಯ್ತಾ 3000 ಸಮಥಿಂಗ್ ಪ್ರಾಫಿಟ್ ಆಯ್ತಾ. ಆ್ಯಂಡ್ ಸೆಕೆಂಡ್ ಟ್ರೇಡ್ ಸಿ ಸೈಡ್ ಪ್ಲ್ಯಾನ್ ಮಾಡಿದ್ದೆ, ಅಲ್ಲಿ SL ಏಟ್ ಆಯ್ತಾ. ಸೊ CTC ಆಯ್ತು, ಕಾಸ್ಟ್ ಟು ಕಾಸ್ಟ್ ಆಯಿತು. ಆ್ಯಂಡ್ ಥರ್ಡ್ ಟ್ರೇಡ್ ಏನಾಯ್ತಲ್ಲ, ಜಸ್ಟ್ ಅಟೆಂಪ್ಟ್ ಮಾಡಿ ಒಂದು ಒಳ್ಳೆ ಕ್ವಾಂಟಿಟಿದಾಗ ಟ್ರೇಡ್ ಮಾಡಿದೆ. ಆ ಟ್ರೇಡ ಒಳ್ಳೆ ಮೂಮೆಂಟಮ್ ಕೊಟ್ಟ. ಆ್ಯಂಡ್ ಅದು ಯಾವ ರೀತಿ ನಾನು ಟ್ರೇಡ್ ಹೋಲ್ಡ್ ಮಾಡಿದೆ ಆ್ಯಂಡ್ ಎಲ್ಲಿವರೆಗೂ ಹೋಲ್ಡ್ ಮಾಡಿದೆ ಅನ್ನೋದು ವಿಡಿಯೋದಾಗೈತಿ. ಆ್ಯಂಡ್ ಕ್ಲೋಸಿಂಗ್ ಎಲ್ಲಿ ಮಾಡಿದೆ ಅನ್ನೋದು ವಿಡಿಯೋದಾಗೈತಿ. ಅದು ನೋಡಿರಿ ಪೂರ್ತಿ. ಆ್ಯಂಡ್ ನಿಮಗೂ ಗೊತ್ತಾಗೈತೆ ಡಿಸಿಪ್ಲಿನಲ್ಲಿ ನೀವು ಟ್ರೇಡ್ ಮಾಡಿದ್ರೆ ಯಾವ ರೀತಿ ನೀವು ಡೈಲಿ ಪ್ರಾಫಿಟ್ ಮಾಡ್ಕೋಬೋದು ಅನ್ನೋದು ಈ ಥರ ವಿಡಿಯೋದಾಗೂ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತೈತಿ. ಸೊ ಜಸ್ಟ್ ಹೋಗಿ ಆ ವಿಡಿಯೋ ಪೂರ್ತಿ ನೋಡಿ, ಆಮೇಲೆ ನಿಮ್ದೇನು ಒಪಿನಿಯನ್ ಐತಲ್ಲ ಅದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ಹಾಕಿ. ಆ್ಯಂಡ್ ಅದನ್ನ ನಾನು ತಿಳ್ಕೊತೀನಿ. ಆ್ಯಂಡ್ ತಿಳ್ಕೊಂಡು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಕೆ ನೋಡ್ತೀನಿ ನನ್ನ ಟ್ರೇಡಿಂಗ್ ಒಳಗೆ. ಆ್ಯಂಡ್ ನಿಮಗೂ ಯಾರಿಗಾದರೂ ಟ್ರೇಡಿಂಗ್ ಒಳಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಆ್ಯಂಡ್ ಟ್ರೇಡಿಂಗ್ನ ಒಳ್ಳೆ ಥರ ಕಲಿಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಅದು ಫಾಲೋ ಇನ್ಸ್ಟಾಗ್ರಾಮ್ ಚಾನಲ್ ಒಂದೈತಿ, ಅದನ್ನು ಫಾಲೋ ಮಾಡ್ಕೊಳ್ಳಿ. ನೋಡ್ರಿ ಯಾವ ರೀತಿ ನಾನು ಡೈಲಿ ಟ್ರೇಡ್ ಮಾಡ್ತೀನಿ. ಆ್ಯಂಡ್ ನಿಫ್ಟಿ ಒಳಗೆ ಅಷ್ಟೇ ಮಾಡ್ತೀನಿ, ನಾನು ಸೆನ್ಸೆಕ್ಸ್ ಒಳಗೆ ಮಾಡೋದಿಲ್ಲ, ಬ್ಯಾಂಕ್ ನಿಫ್ಟಿ ಒಳಗೆ ಮಾಡೋದಿಲ್ಲ. ನಿಫ್ಟಿ ಒಳಗೆ ಮಾಡಿ ಟ್ರೇಡ್ ಯಾವ ರೀತಿ ಪ್ರಾಫಿಟ್ದಾಗ ತರ್ತೇನೆ ಅನ್ನೋದನ್ನ ತೋರಿಸಿರ್ತೀನಿ. ನೋಡಿರಿ, ಇಲ್ಲೇ ಐತೆ ನೋಡ್ರಿ ನನ್ನ ಪೂರ್ತಿ ಸೆಟಪ್ಪ. ನೀನು ಕೇಳತ್ತಿರಲ್ಲ ಬ್ರೋ, ನಿನ್ನ ಸೆಟಪ್ ಯಾವ ರೀತಿ ತೋರ್ಸು ಅಂತೇಳಿ. ಪೂರ್ತಿ 3 ಮಾನಿಟ್ರ್ ಅದಾವ ಆ್ಯಂಡ್ 2 ಲ್ಯಾಪ್ಟಾಪ್ ಅದಾವ. ಸೊ ಇದ್ರೊಳಗೆ ನಾನು ಇದನ್ನ ಪೂರ್ತಿ ಈ ರೀತಿ ಸೆಟಪ್ ಮಾಡ್ಕೊಂಡ್ರೆ ಟ್ರೇಡ್ ಮಾಡ್ತೀನಿ. ಆ್ಯಂಡ್ ಈಗೇನು ಅನ್ಸೈತಿ, ಕಂಫರ್ಟೇಬಲ್ ಅನ್ಸೈತಿ. ಒಂದು ಒಳ್ಳೆ ಸೆಟಪ್ ಮಾಡೀನಿ ಆ್ಯಂಡ್ ಟ್ರೇಡ್ನ ಚೆನ್ನಾಗಿ ಮಾಡ್ಬೋದು ಅನ್ನೋದು ಒಂದು ಕಾನ್ಫಿಡೆನ್ಸ್ ಬಂದೈತಿ. ಆ್ಯಂಡ್ ಈ ರೀತಿ ಇವ್ನ ತರಿಸಿ ಫ್ಲಿಪ್ಕಾರ್ಟ್ದಾಗಿದ್ದೀವ. ಯಾರಿಗದು ಬೇಕಾದ್ರೆ ಹೇಳ್ರಿ, ಅದ್ರ ಲಿಂಕ್ ಕಳಿಸ್ತೀನಿ. ಸೊ ನೀವು ಫ್ಲಿಪ್ಕಾರ್ಟ್ದಾಗ ಅದನ್ನು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಗಿಂಬಲ್ದಿಂದ ವಿಡಿಯೋ ಮಾಡತ್ತೀನಿ. ಸ್ವಲ್ಪ ಇದು ಗಿಂಬಲ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಬಿಟ್ಟ ಈ ರೀತಿ ವಿಡಿಯೋ ಬರ್ತಾವೆ, ಆಮೇಲೆ ಬರ್ತಾವೆ. ಪ್ರೀಮಿಯಮ್ ಯಾವ ರೀತಿ ಬೆಳೆಯುತ್ತೆ ನೋಡ್ರಿ. ಇಲ್ಲೇನಾದರೂ ಪ್ರೀಮಿಯಮ್ ಇನ್ನೂ ತೆಳಗೆ ಬಿತ್ತು ಅಂದ್ರೆ ಈ ಪ್ರೀಮಿಯಮ್ ಒಮ್ಮೆ ಜಂಪ್ ಕೊಡ್ತೈತಿ. ನಿಫ್ಟಿ ಬೆಳಕ್ಕೆ ನಿಫ್ಟಿ ಬರಬೇಕು. ನಿಫ್ಟಿ ಬಿತ್ತಂದ್ರೆ ಅದು ಆಟೋಮೆಟಿಕ್ಕಾಗಿ ಪ್ರೀಮಿಯಮ್ದಾಗ ಮೂಮೆಂಟಮ್ ಬರ್ತದೆ. ಶಿಟ್ ಬಂತು, ಬಟ್ ನಿಫ್ಟಿ ಬೆಳೈತಿ. ವಿಲ್ ವೇಟ್. ಈ ಪ್ರೀಮಿಯಮ್ ಬೆಳೈತಿ. ಓಕೆ, ಈ ಪ್ರೀಮಿಯಮ್ ಕೆಳಗಿಟ್ಟೈತಿ, ಹಂಗೆ ಈ ಪ್ರೀಮಿಯಮ್ ಮ್ಯಾಗ ಹೋಗ್ಬೇಕಷ್ಟು. ಈ ಹೈ ಏನಾದರೂ ಕ್ರಾಸ್ ಅಂತಂದ್ರೆ ಇದು ನೋಡ್ರಿ ಜಂಪಿಂಗ್ ಕೊಡ್ತೈತಿ. ಓಕೆ, ಪ್ರೀಮಿಯಮ್ದಾಗ ವೇರಿಯೇಷನ್ ಮಾಡತ್ತಾರೆ. ಬಟ್ ವಿ ನೋ ಏನೈತೆ ಅನ್ನೋದ್ರ ಪ್ಲ್ಯಾನ್. ಒಂದು ಜಂಪ್, ಎಸ್ ಕಮಾನ್. ಟಾಪ್ದಿಂದ ರಿಜೆಕ್ಷನ್ ಆಗಬಾರ್ದು. ರಿಜೆಕ್ಷನ್ ಆತಂದ್ರೆ ಐ ಆಮ್ ಇಂಟ್ರೆಸ್ಟೆಡ್ ಟು ಎಕ್ಸಿಟ್ 2000. ಎಸ್, ಓಕೆ.
ಒಂದು ಜಂಪ್ ಬರೀ ಒಂದು ಜಂಪ್ ಅಂತಂದ್ರೆ ನೋಡ್ರಿ ಇದು ಪ್ರೀಮಿಯಮ್ ಮ್ಯಾಜಿಕ್ ಆಗಿಬಿಡ್ತೈತೆ ಇದು. ಸಿ ಸೈಡ್ ಈ ಓಕೆ ಸಿ ಸೈಡ್ ಬಿದ್ದೈತಿ. ಈ ಹೈ ಕ್ರಾಸ್ ಮಾಡ್ಲಿಕ್ಕೆ ಪಿ ಒಳಗೆ ಈ ಹೈ ಕ್ರಾಸ್ ಮಾಡ್ತಂದ್ರೆ ವಿಲ್ ಸಿ ಒನ್ ಆಫ್ ದ ಮೋಸ್ಟ್ ಪ್ರೈಸ್ ಹೋಲ್ಡ್ ಮಾಡೈತಿ. ಹೋಲ್ಡ್ ಮಾಡಿ ಅಪ್ಸೈಡ್ ಹೋತಂದ್ರೆ ಭಾಳ ಚಲೋ ಆಕೈತಿ. ಇದೊಂದು ಪ್ರೈಸ್ ಬ್ರೇಕ್ಔಟ್ ಆಗ್ಬೇಕು ನೋಡ್ರಿ. ಇದೊಂದು ಪ್ರೈಸ್ ಬ್ರೇಕ್ಔಟ್ ಆಯ್ತು ಅಂದ್ರೆ ಈ ಸಲ ತಳಗೆ ಬಂತು ಎಕ್ಸಿಟ್ ಆಗಿಬಿಡ್ತೀನಿ. ಯಾಕಂದ್ರೆ ಭಾಳ ಸಲ ಅಲ್ಲೇ ಕನ್ಸಾಲಿಡೇಟ್ ಮಾಡೈತಿ. ಒಮ್ಮೆ ಸ್ಪೈಕ್ ಬರ್ತಾವೆ. ಎಸ್ ನಾಟ್ ರಿಲಿ ಇದನ್ನ ಎಕ್ಸ್ಪೆಕ್ಟ್ ಮಾಡತ್ತಿದ್ದೆ ನಾನು. ಎಸ್ ಕಮಾನ್ ಇಲ್ಲಿ ನೋಡ್ರಿ ಯಾವ ರೀತಿ ಪ್ರೀಮಿಯಮ್ನ ನೀವು ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ಮಾಡ್ಕೋಬೇಕಂತೆ. 6,000 7,000 8,000 8,000 10,000 ಬಂತಂದ್ರೆ ಎಕ್ಸಿಟ್ ಹಾಕೀನಿ. ಒಂದು ಸ್ಪೈಕ್ ಬರ್ಬೋದು ಇಲ್ಲಿದ. ಎಸ್ ಒಂದು ಸ್ಪೈಕ್ ಬರ್ಬೋದು ಅಟ್ಲೀಸ್ಟ್. ಓಕೆ ನಿಫ್ಟಿ ಬೆಳೈತಿ ಎಸ್ ನಿಫ್ಟಿ ಬೆಳೈತಿ. ವಿಲ್ ಹೋಲ್ಡ್ ಒಂದು ಸ್ವಲ್ಪ ಹೋಲ್ಡ್ ಮಾಡುವ. ಚೆಕ್ ಮಾಡೋಕೆ ಟೆನ್ಷನ್ ತಗೋಬೇಡ. ಲೆಟ್ಸ್ ಎಕ್ಸಿಟ್ ನೌ. ಶೆಟ್